ಹಸು ಮಣ್ಣು ಪ್ಲಾಸ್ಟಿಕ್ ಹಗ್ಗ ತಿನ್ನುತ್ತಿದೆಯಾ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚನ್ನು ಕತ್ತಿ. ಮಿತ್ರರೇ, ನಮ್ಮ ಹಸು ಚೆನ್ನಾಗಿ ಮೇವು ತಿನ್ನುತ್ತಿರುತ್ತೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮೇವು ಬಿಟ್ಟು ಮಣ್ಣು ತಿನ್ನೋದು, ಪ್ಲಾಸ್ಟಿಕ್ ತಿನ್ನೋದು, ಹಗ್ಗ ತಿನ್ನೋದು ಈ ರೀತಿ ಮಾಡ್ತಿರುತ್ತೆ. ಅಷ್ಟೇ ಅಲ್ಲದೆ ಗೋಡೆ ಕೂಡ ನೆಕ್ಕುತ್ತಿರುತ್ತೆ. ಈ ರೀತಿ ಪದೇ ಪದೇ ಮಾಡ್ತಾ ಇದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಹಸು ಸಾಮಾನ್ಯವಾಗಿ ತಿನ್ನದ ವಸ್ತುಗಳನ್ನು ತಿನ್ನೋಕೆ ಅಥವಾ ಚಪ್ಪರಿಸೋಕೆ ಪ್ರಯತ್ನ ಮಾಡೋದನ್ನು ಪೈಕಾಯಿ ಅಂತ ಕರೀತಾರೆ. ಹಾಗಾದರೆ ಈ ಪೈಕಾಯಿ ಯಾಕೆ ಬರುತ್ತೆ ಅಂದರೆ ಈ ಮಣ್ಣು ತಿನ್ನೋದು, ಪ್ಲಾಸ್ಟಿಕ್ ತಿನ್ನೋದು, ಹಗ್ಗ ತಿನ್ನೋದು ಇದು ಯಾಕೆ ಬರ್ತದೆ ಹಸುಗಳಿಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಸ್ನೇಹಿತರೆ, ಮೊದಲು ಒಂದು ವಿಷಯ ತಿಳ್ಕೊಬೇಕು. ಹಸು ಮಣ್ಣು, ಪ್ಲಾಸ್ಟಿಕ್, ಹಗ್ಗ ಈ ಥರ ವಸ್ತು ತಿನ್ನೋದು ಕೇವಲ ಒಂದೇ ಒಂದು ಕಾರಣದಿಂದ ಬರೋ ಸಮಸ್ಯೆ ಅಲ್ಲ. ಹಸುವಿಗೆ ಆಹಾರ ಸರಿಯಾಗಿ ಬ್ಯಾಲೆನ್ಸ್ ಆಗದೇ ಇರೋದು, ಕೆಲವು ಖನಿಜಗಳ ಕೊರತೆ ಇರೋದು, ಸರಿಯಾದ ಪೌಷ್ಟಿಕಾಂಶ ಸಿಗದೇ ಇರೋದು, ಮ್ಯಾನೇಜ್ಮೆಂಟ್ ಸರಿಯಾಗಿಲ್ಲದೇ ಇರೋದು, ಇನ್ನೂ ಕೆಲವು ಆರೋಗ್ಯದ ಸಮಸ್ಯೆಗಳು ಇವೆಲ್ಲ ಕಾರಣ ಆಗಿರಬಹುದು. ಇದರಲ್ಲಿ ಸಾಮಾನ್ಯವಾಗಿ ನಾವು ಫಾಸ್ಫರಸ್ ಬಗ್ಗೆ ಹೆಚ್ಚು ಕೇಳ್ತೇವೆ. ಫಾಸ್ಫರಸ್ ಹಸುವಿನ ದೇಹಕ್ಕೆ ಬೇಕಾಗಿರೋ ಒಂದು ಮುಖ್ಯ ಮಿನರಲ್. ಹಸುವಿನ ಮೂಳೆ, ಹಲ್ಲು, ದೇಹದ ಶಕ್ತಿ ಉತ್ಪಾದನೆ ಹೀಗೆ ಹಲವಾರು ಕೆಲಸಗಳಿಗೆ ಇದು ಬೇಕಾಗುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಹಸು ಮಣ್ಣು ತಿಂತಿದೆ ಅಂದರೆ ಫಾಸ್ಫರಸ್ ಕೊರತೆಯೇ ಇದೆ ಅಂತ ತಕ್ಷಣ ಹೇಳೋಕ್ಕೆ ಆಗಲ್ಲ. ಮೊದಲು ಹಸುವಿಗೆ ನಾವು ಏನು ಆಹಾರ ಕೊಡ್ತಿದ್ದೀವಿ ಅನ್ನೋದನ್ನು ನೋಡಬೇಕಾಗುತ್ತೆ. ಹಸುವಿಗೆ ಸಾಕಷ್ಟು ಹಸಿರು ಮೇವು ಸಿಗ್ತಿದೆಯಾ, ಒಣ ಮೇವು ಸರಿಯಾಗಿ ಕೊಡ್ತಿದ್ದೀವಾ, ಕಾನ್ಸಂಟ್ರೇಟ್ ಫೀಡ್ ಸರಿಯಾಗಿ ಪ್ರಮಾಣದಲ್ಲಿ ಕೊಡ್ತಿದ್ದೀವಾ, ಮಿನರಲ್ ಮಿಕ್ಸರ್ ಕೊಡ್ತಿದ್ದೀವಾ, ನೀರು ಸಾಕಷ್ಟು ಕುಡಿಯೋಕ್ಕೆ ಸಿಗ್ತಿದೆಯಾ, ಇವೆಲ್ಲವೂ ಒಮ್ಮೆ ಚೆಕ್ ಮಾಡಬೇಕಾಗುತ್ತೆ. ವಿಶೇಷವಾಗಿ ಹೆಚ್ಚು ಹಾಲು ಕೊಡೋ ಹಸುಗಳಿದ್ದರೆ ಅವುಗಳಿಗೆ ಆಹಾರದ ಮೂಲಕ ಶಕ್ತಿ, ಪ್ರೋಟೀನ್, ಕ್ಯಾಲ್ಸಿಯಂ, ಫಾಸ್ಫರಸ್ ಮತ್ತು ಬೇರೆ ಬೇರೆ ಮಿನರಲ್ ಸರಿಯಾಗಿ ಸಿಗೋದು ತುಂಬ ಮುಖ್ಯ. ಯಾಕಂದರೆ ಹಾಲು ಜಾಸ್ತಿ ಕೊಡೋ ಹಸುವಿನ ದೇಹದಿಂದಲೂ ಪೋಷಕಾಂಶ ಜಾಸ್ತಿ ಹೊರ ಹೋಗುತ್ತೆ. ಆದ್ದರಿಂದ ಕೇವಲ ಮೇವು ಕೊಟ್ಟರೆ ಸಾಕು ಅಂತ ಅಂದುಕೊಳ್ಳಬಾರದು. ಆಹಾರದಲ್ಲಿ ಬ್ಯಾಲೆನ್ಸ್ ಇರಬೇಕು. ಅದೇ ರೀತಿ ಒಳ್ಳೆಯ ಮಿನರಲ್ ಮಿಕ್ಸರನ್ನು ಹಸುವಿನ ಆಹಾರದ ಭಾಗವಾಗಿ ಕೊಡಬಹುದು. ಆದರೆ ಒಂದು ತಪ್ಪು ಮಾಡಬೇಡಿ. ಹಸು ಮಣ್ಣು ತಿಂತಿದೆ ಅಂತ ಗೊತ್ತಾದ ತಕ್ಷಣ ಮಿನರಲ್ ಮಿಕ್ಸರ್ ಜಾಸ್ತಿ ಪ್ರಮಾಣದಲ್ಲಿ ಕೊಡೋದು ಅಥವಾ ಯಾವುದಾದ್ರೂ ಒಂದು ಮಿನರಲನ್ನೇ ಜಾಸ್ತಿ ಕೊಡೋದು ಸರಿಯಲ್ಲ. ಯಾವ ಮಿನರಲ್ ಮಿಕ್ಸರ್ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ಹಸುವಿನ ವಯಸ್ಸು, ಹಾಲಿನ ಪ್ರಮಾಣ, ಗರ್ಭಾವಸ್ಥೆ ಮತ್ತು ಅದು ದಿನನಿತ್ಯ ತಿನ್ನುವ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ಏನಂದರೆ ಹಸುವಿಗೆ ಹುಳಗಳ ಸಮಸ್ಯೆ ಇದೆಯಾ ಅನ್ನೋದನ್ನು ಗಮನಿಸಬೇಕು. ಹುಳಗಳ ಸಮಸ್ಯೆ ಇದ್ದರೆ ಹಸುವಿನ ಆರೋಗ್ಯದ ಮೇಲೆ ಆಹಾರದಿಂದ ಸಿಗೋ ಪೋಷಕಾಂಶದ ಬಳಕೆಯ ಮೇಲೆ ಪರಿಣಾಮ ಆಗಬಹುದು. ಅಗತ್ಯವಿದ್ದರೆ ಪಶುವೈದ್ಯರ ಸಲಹೆ ತಗೊಂಡು ಡಿವಾರ್ಮಿಂಗ್ ಮಾಡಿಸ್ಬೋದು. ಹಸು ಈಗಾಗಲೇ ಪ್ಲಾಸ್ಟಿಕ್, ಹಗ್ಗ ಇತ್ಯಾದಿ ತಿನ್ನೋ ಅಭ್ಯಾಸ ಮಾಡಿಕೊಂಡಿದ್ದರೆ ಅದರ ಹತ್ತಿರ ಪ್ಲಾಸ್ಟಿಕ್, ಹಗ್ಗ, ಚೀಲ, ಕಲ್ಲು ಇಂಥದ ವಸ್ತುಗಳು ಬಿದ್ದಿರದ ಹಾಗೆ ನೋಡ್ಕೊಳ್ಬೇಕು. ಯಾಕಂದರೆ ಹಸು ಪ್ಲಾಸ್ಟಿಕ್ ನುಂಗಿಬಿಟ್ರೆ ಮುಂದೆ ಜೀರ್ಣಾಂಗದಲ್ಲಿ ದೊಡ್ಡ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಇನ್ನೊಂದು ತಪ್ಪು ಕೆಲ ರೈತರು ಮಾಡ್ತಾರೆ. ಹಸು ಮಣ್ಣು ತಿನ್ನೋದನ್ನು ನೋಡಿ ಫಾಸ್ಫರಸ್ ಕಡಿಮೆ ಇದೆ ಅನ್ನಿಸುತ್ತೆ, DCP ಕೊಟ್ಟರೆ ಸಾಕು ಅಂತ ತಕ್ಷಣ DCP ಅಥವಾ ಮಿನರಲ್ ಮಿಕ್ಸರ್ ಸಪ್ಲಿಮೆಂಟ್ ಜಾಸ್ತಿನೇ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಮಾಡಬಾರ್ದು. ಒಂದು ಮಿನರಲ್ ಜಾಸ್ತಿ ಕೊಟ್ಟರೆ ಎಲ್ಲ ಸಮಸ್ಯೆ ಸರಿಯಾಗುತ್ತೆ ಅಂತ ಇಲ್ಲ. ಹಸುವಿನ ಆಹಾರದಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್ ಮತ್ತು ಬೇರೆ ಮಿನರಲ್ಸ್ ಬ್ಯಾಲೆನ್ಸ್ ಆಗಿದೆಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಅದರ ಜೊತೆಗೆ ಹಸುವಿನ ಬಾಡಿ ಕಂಡೀಷನ್ ಹೇಗಿದೆ, ಮೇವು ಸರಿಯಾಗಿ ತಿಂತಿದೆಯಾ, ಹಾಲು ಕಡಿಮೆಯಾಗಿದೆಯಾ, ಬೇರೆ ಏನಾದರೂ ಆರೋಗ್ಯದ ಸಮಸ್ಯೆ ಇದೆಯಾ ಅನ್ನೋದನ್ನು ಗಮನಿಸಬೇಕು. ಹಸು ಪದೇ ಪದೇ ಮಣ್ಣು, ಹಗ್ಗ, ಪ್ಲಾಸ್ಟಿಕ್ ಇವೆಲ್ಲ ತಿಂತಿದ್ರೆ ಯಾವಾಗ ತಿನ್ನುತ್ತೆ, ಹೇಗೆ ತಿನ್ನುತ್ತೆ, ಮೇವು ಸರಿಯಾಗಿ ತಿನ್ನುತ್ತಿದೆಯಾ ಅನ್ನೋದನ್ನು ಸ್ವಲ್ಪ ಗಮನಿಸಿ. ಆಮೇಲೆ ಅದರ ಆಹಾರ ಮತ್ತು ಮಿನರಲ್ ಮ್ಯಾನೇಜ್ಮೆಂಟ್ ಒಮ್ಮೆ ಚೆಕ್ ಮಾಡಿಸಿಕೊಳ್ಳಿ. ಸಮಸ್ಯೆ ಹಾಗೆ ಮುಂದುವರಿದರೆ ಪಶುವೈದ್ಯರನ್ನು ಸಂಪರ್ಕ ಮಾಡೋದು ಒಳ್ಳೆಯದು. ಸ್ನೇಹಿತರೆ, ಕೊನೆಗೆ ಒಂದು ಮಾತು. ಹಸು ಮಣ್ಣು, ಪ್ಲಾಸ್ಟಿಕ್, ಹಗ್ಗ ಅಥವಾ ಕಲ್ಲು ತಿಂತಿದೆ ಅಂದರೆ ಅದು ಕೇವಲ ಕೆಟ್ಟ ಅಭ್ಯಾಸ ಅಂತ ಅಂದ್ಕೊಳ್ಬೇಡಿ. ಅದರ ಹಿಂದೆ ಆಹಾರದ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಆರೋಗ್ಯದ ಕಾರಣ ಇರ್ಬೋದು. ಆದ್ದರಿಂದ ಹಸುವಿಗೆ ಒಳ್ಳೆಯ ಸಮತೋಲಿತ ಆಹಾರ, ಸರಿಯಾದ ಮಿನರಲ್ ಮಿಕ್ಸರ್ ಇವೆಲ್ಲ ಸರಿಯಾಗಿ ನೋಡ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಹಸು ಮಣ್ಣು ತಿಂತಿದೆ ಅಂದರೆ ಫಾಸ್ಫರಸ್ ಕೊರತೆ ಅಂತ ನಾವೇ ತೀರ್ಮಾನ ಮಾಡೋದು ಬೇಡ. ಮೊದಲು ಕಾರಣ ಏನಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಪರಿಹಾರ ಮಾಡೋಣ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ನಮಸ್ಕಾರ.